ರಿಯಲ್ ಸ್ಟಾರ್ ಉಪೇಂದ್ರ ನಿರ್ದೇಶಿಸಿ ನಟಿಸುತ್ತಿರುವ ಬಹುನಿರೀಕ್ಷಿತ ಸಿನಿಮಾ ಯುಐ ತೆರೆಗೆ ಬರಲು ಕೌಂಟೌನ್ ಶುರುವಾಗಿದೆ. 5 ಭಾಷೆಗಳಲ್ಲಿ ಸಿನಿಮಾ ರಿಲೀಸ್ ಆಗಲಿದ್ದು ಯುಐ ಸೆನ್ಸರ್ ಮುಗಿಸಿದೆ. ಸಿನಿಮಾ ಬಿಡುಗಡೆಗೆ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದೆ. ಆದರೂ ಅದ್ಯಾಕೂ ಉಪ್ಪಿ ಸಿನಿಮಾದ ಪೂರ್ಣ ಪ್ರಮಾಣ ಈ ಸರಿ ಪ್ರಚಾರ ಮಾಡಿಲ್ಲ. ಇತ್ತ ಸಿನಿಮಾದ ಬಗ್ಗೆ ಒಂಚೂರು ಕೂಡ ಸಿನಿಮಾ ತಂಡ ಗುಟ್ಟನ್ನ ಬಿಟ್ಟುಕೊಟ್ಟಿಲ್ಲ. ಯುಐ ಚಿತ್ರದ ಟ್ರೋಲ್ ಸಾಂಗ್ ಹಾಗೆ ಕೆಲ ಸೀನ್ಗಳಿಗೂ ಕತ್ತರಿ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಪ್ರಚಾರವಿಲ್ಲದೆಯೂ ಯುಐ ಸಕ್ಸಸ್ ಆಗುತ್ತಾ? ಸಿನಿಮಾ ಸೀಕ್ರೆಟ್ ಬಿಟ್ಟುಕೊಟ್ಟಿಲ್ಲ ಯಾಕೆ ಉಪ್ಪಿ? ಸಿನಿಮಾದ ಯಾವ್ಯಾವ ಸೀನ್ಗೆ ಕತ್ತರಿ? ಈ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ನಾನು ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ವಿಭಿನ್ನ ಆಲೋಚನೆಗಳಿಂದ ಸ್ಯಾಂಡಲ್ವುಡ್ನಲ್ಲಿ ಸಿನಿ ಪ್ರೇಮಿಗಳ ಗಮನ ಸೆಳೆಯುತ್ತಿರುವುದು ಅಂದ್ರೆ ಅದು ಉಪೇಂದ್ರ. ರಿಯಲ್ ಸ್ಟಾರ್ ಸಿನಿಮಾಗಳೇ ಹಾಗೆ ವಿಭಿನ್ನ ವಿಚಿತ್ರ ಆಲೋಚನೆಗಳನ್ನ ಉಪ್ಪಿ ತೆರೆ ಮೇಲೆ ತರ್ತಾರೆ. ಆದ್ರೆ ಅದು ಅಷ್ಟು ಸುಲಭಕ್ಕೆ ಅರ್ಥವಾಗುವಂಥದ್ದಲ್ಲ. ಬಹಳ ವರ್ಷಗಳ ಬಳಿಕ ಮತ್ತೆ ಆಕ್ಷನ್ ಕಟ್ ಹೇಳಿದ್ದಾರೆ ಅಂದಮೇಲೆ ಕೇಳ್ಬೇಕಾ? ಸಹಜವಾಗಿ ಸಿನಿಮಾ ಕುರಿತು ಬೆಟ್ಟದಷ್ಟು ನಿರೀಕ್ಷೆ ಇದ್ದೇ ಇರುತ್ತೆ. ಹಿಂದೆ ನಾನು ಅಂತ ಉಪೇಂದ್ರ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿ ಸಂಚಲನ ಮೂಡಿಸಿದ್ರು. ನಂತರ ಉಪ್ಪಿ 2 ಸಿನಿಮಾದಲ್ಲಿ ನೀನು ಎಂಬ ಪಾತ್ರ ಮಾಡಿದ್ರು. ಈಗ ಯುಐನಲ್ಲಿ ನೀನು ಮತ್ತು ನಾನು ಜೊತೆಗಾಗಿರುವ ನಿರೀಕ್ಷೆ ದೊಡ್ಡದಾಗಿದೆ. ಈಗಾಗಲೇ ಯುಐ ಸಿನಿಮಾದ ಅಡ್ವಾನ್ಸ್ ಟಿಕೆಟ್ ಬುಕಿಂಗ್ ಕರ್ನಾಟಕ ಮಾತ್ರವಲ್ಲದೆ ಬೇರೆ ರಾಜ್ಯಗಳಲ್ಲೂ ಮಾಡಲಾಗಿದೆ. ಸಿನಿ ರಸಿಕರು ಟಿಕೆಟ್ ಕಾಯ್ದಿರಿಸಿಕೊಂಡು ಫಸ್ಟ್ ಡೇ ಫಸ್ಟ್ ಶೋಗಾಗಿ ನೋಡಲು ಕಾಯ್ತಾ ಕೂತಿದ್ದಾರೆ. ರಿಯಲ್ ಸ್ಟಾರ್ ಅಸಲಿ ಕ್ರೇಜ್ ಏನು ಅನ್ನೋದು ಇನ್ನು ಕೆಲವೇ ಗಂಟೆಗಳಲ್ಲಿ ಗೊತ್ತಾಗುತ್ತದೆ. ಟೈಟಲ್ ನಿಂದಲೇ ಸಿನಿಮಾ ಚರ್ಚೆ ಹುಟ್ಟು ಹಾಕಿದೆ. ಇನ್ನು ಕಲ್ಕಿ ರೀತಿ ಉಪ್ಪಿ ಕೊಂಬಿನ ಕುದುರೆ ಏರಿ ಬರುವಂತಹ ಪೋಸ್ಟರ್ಗಳು ಎಲ್ಲರ ಹುಬ್ಬೇರಿಸಿದೆ. ಇದು ಸೈಕಾಲಜಿಕಲ್ ಕಲ್ಕಿ ಕಥೆ ಎಂದು ರಿಯಲ್ ಸ್ಟಾರ್ ಹೇಳಿದ್ದಾರೆ. ಇನ್ನು ಚಿತ್ರ ಸೆನ್ಸರ್ ಮುಗಿಸಿ ಬಿಡುಗಡೆ ಸಜ್ಜಾಗಿದೆ. ಸಣ್ಣ ಪುಟ್ಟ ಬದಲಾವಣೆ ಹೇಳಿ ಚಿತ್ರಕ್ಕೆ ಯುಎ ಸರ್ಟಿಫಿಕೇಟ್ ಕೊಡಲಾಗಿದೆ. IMDBಯ ವರ್ಷದ ಬಹುನಿರೀಕ್ಷಿತ ಸಿನಿಮಾಗಳ ಪಟ್ಟಿಯಲ್ಲಿ ಕನ್ನಡದ ಯುಐ ಸಿನಿಮಾ ಕೂಡ ಜಾಗ ಮಾಡಿಕೊಂಡಿದೆ. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ 5 ಭಾಷೆಗಳಲ್ಲಿ ಸಿನಿಮಾ ತೆರೆಗಪ್ಪಳಿಸಲಿದೆ. ಸಣ್ಣ ಪುಟ್ಟ ಬದಲಾವಣೆಗೆ ಸೂಚಿಸಿ ಸೆನ್ಸರ್ ಬೋರ್ಡ್ ಸರ್ಟಿಫಿಕೇಟ್ ನೀಡಿದೆ. ಇದೀಗ ಯುಐ ಚಿತ್ರಕ್ಕೆ ಸೆನ್ಸರ್ ಒಪ್ಪಿಗೆ ಸಿಕ್ಕ ಬೆನ್ನಲ್ಲೇ ಸ್ಟೋರಿ ಲೈನ್ ಏನು ಎನ್ನುವ ಚರ್ಚೆ ಕೂಡ ಶುರುವಾಗಿದೆ. ಉಪೇಂದ್ರ ತಮ್ಮ ಸಿನಿಮಾಗಳ ಕತೆ ವಿಚಾರದಲ್ಲಿ ಬಹಳ ಕೇರ್ ತೆಗೆದುಕೊಳ್ತಾರೆ. ಮಾಮೂಲಿ ಕಮರ್ಷಿಯಲ್ ಸಿನಿಮಾಗಳನ್ನ ಮಾಡಲ್ಲ. ಬಹಳ ವಿಭಿನ್ನ ಆಲೋಚನೆಯ ಕಥೆಯನ್ನ ತೆರೆಗೆ ತರ್ತಾರೆ. ಅದನ್ನ ತಮ್ಮದೇ ಶೈಲಿಯಲ್ಲಿ ಪ್ರೇಕ್ಷಕರ ಮುಂದಿಡ್ತಾರೆ. ಜೊತೆಗೆ ಒಂದು ಸಂದೇಶವೂ ಇರಲಿದೆ. ಒಂದು ಕಾಲ್ಪನಿಕ ಪ್ರಪಂಚ. ಆ ನಗರದಲ್ಲಿ ಒಬ್ಬ ರಾಜ ಹಾಗೂ ಒಬ್ಬ ಅಸಾಮಾನ್ಯ ವ್ಯಕ್ತಿಯ ನಡುವಿನ ಮಾನಸಿಕ ಸಂಘರ್ಷದ ಕತೆ. ಆ ವ್ಯಕ್ತಿ ತನ್ನ ಕುತಂತ್ರ ಹಾಗೂ ಚಾಕಚಕ್ಯತೆಯಿಂದ ಹೇಗೆ ಆ ಇಡೀ ಪಟ್ಟಣದ ಮೇಲೆ ಹಿಡಿತ ಸಾಧಿಸುತ್ತಾನೆ, ಬಳಿಕ ಸರ್ವಾಧಿಕಾರಿ ರೀತಿ ಹೇಗೆ ಅಧಿಕಾರ ಚಲಾಯಿಸ್ತಾನೆ ಎನ್ನುವುದು ಯುಐ ಚಿತ್ರದ ಒನ್ ಲೈನ್ ಸ್ಟೋರಿ ಎನ್ನಲಾಗ್ತಾ ಇದೆ. ಸದ್ಯ ಬಂದಿರುವ ವಾರ್ನರ್ನಲ್ಲಿ ಹೆಚ್ಚಿನ ಸುಳಿವು ಸಿಕ್ಕಿಲ್ಲ. ಚಿತ್ರದ ವಾರ್ನರ್ ಟೀಸರ್ ನೋಡಿದಾಗ ಇದು 2040ರಲ್ಲಿ ನಡೆಯುವ ಕತೆ ಎನ್ನುವಂತೆ ಬಿಂಬಿಸಲಾಗಿದೆ. ಆದರೆ ಇಡೀ ಸಿನಿಮಾದ ಕತೆ ಆ ಕಾಲಘಟ್ಟದಲ್ಲೇ ನಡೆಯುವಂತೆ ಇರುತ್ತಾ ಎನ್ನುವುದು ಗೊತ್ತಿಲ್ಲ. ಇನ್ನು ಚಿತ್ರದ ಟ್ರೋಲ್ ಸಾಂಗ್ ಬಹಳ ಸದ್ದು ಮಾಡಿದ್ದು ಗೊತ್ತೇ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಟ್ರೋಲ್ ಆಗಿದ್ದ ವಿಚಾರಗಳನ್ನೇ ಈ ಹಾಡಿನಲ್ಲಿ ಬಿಚ್ಚಿಡಲಾಗಿತ್ತು. ಆದರೆ ಈ ಸಾಂಗ್ ಚಿತ್ರದಲ್ಲಿ ಇರುತ್ತಾ ಎನ್ನುವ ಅನುಮಾನ ಕೆಲವರನ್ನ ಕಾಡ್ತಾ ಇದೆ. ಈ ಸಾಂಗ್ಗೆ ಸೆನ್ಸಾರ್ ಮಂಡಳಿ ಕತ್ತರಿ ಹಾಕಿದೆ ಎಂದು ಹೇಳಲಾಗ್ತಾ ಇದೆ. ಟ್ರೋಲ್ ಸಾಂಗ್ ನಲ್ಲಿ ಕೆಲ ಗಣ್ಯ ವ್ಯಕ್ತಿಗಳನ್ನ ಪರೋಕ್ಷವಾಗಿ ಟ್ರೋಲ್ ಮಾಡಿದಂತೆ ಕಾಣ್ತಾ ಇದೆ. ಆದ್ರೆ ಸಾಂಗ್ ಅನ್ನ ಎಲ್ಲರೂ ಎಂಜಾಯ್ ಮಾಡಿದ್ರು. ಯಾರು ಕೂಡ ಆಕ್ಷೇಪ ವ್ಯಕ್ತಪಡಿಸಿರಲಿಲ್ಲ. ಆದ್ರೂ ಸಿನಿಮಾದಲ್ಲಿ ಈ ಹಾಡು ಇರುತ್ತಾ ಅಥವಾ ಸೆನ್ಸರ್ ವೇಳೆ ಕತ್ತರಿ ಹಾಕಿದ್ದಾರೆ ಎಂದು ಕೆಲವರು ಹೇಳ್ತಾ ಇದ್ದಾರೆ. ಸಿನಿಮಾದಲ್ಲಿ ಸಾಂಗ್ ಇರಲ್ವಾ? ಬರೀ ಪ್ರಮೋಷನ್ಗಾಗಿ ಈ ಸಾಂಗ್ ಬಳಸಲಾಗಿತ್ತಾ ಅನ್ನೋದು ಕೆಲವರ ಪ್ರಶ್ನೆ. ಟಾಲಿವುಡ್ನಲ್ಲಿ ಕೂಡ ಯುಐ ಕ್ರೇಜ್ ಜೋರಾಗಿದೆ. ಕಾರಣ ಉಪ್ಪಿ ನಿರ್ದೇಶನದ ಸಿನಿಮಾಗಳಿಗೆ ಅಲ್ಲಿ ದೊಡ್ಡ ಅಭಿಮಾನಿ ಬಳಗವಿದೆ. ಇನ್ನುಳಿದಂತೆ ಪರಭಾಷೆಗಳಲ್ಲಿ ಸಿನಿಮಾ ಯಾವ ರೀತಿ ಸದ್ದು ಮಾಡುತ್ತದೆ ಎನ್ನುವುದು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಗೊತ್ತಾಗಲಿದೆ. 2 ಗಂಟೆ 10 ನಿಮಿಷಗಳ ಸಿನಿಮಾ ಎಂದು ಹೇಳಲಾಗ್ತಾ ಇದೆ. ಹೀಗಾಗಿ ಸಿನಿ ಪ್ರೇಕ್ಷಕರನ್ನ ಹಿಡಿದಿಟ್ಟುಕೊಳ್ಳುವ ನಿರೀಕ್ಷೆ ಇದೆ. ನೀವು ಯುಐ ನೋಡಲು ಎಷ್ಟು ಉತ್ಸಾಹಕರಾಗಿದ್ದೀರಿ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.